ಕೊಡದಂತ ದುಷ್ಟ ಸರ್ಕಾರಕ್ಕೆ ಎಲ್ಲ ಜನಪ್ರತಿನಿಧಿಗಳು ರೈತರ ಬಗ್ಗೆ ನಿಷ್ಕಾಳಜಿ ತೋರಿಸುವುದಕ್ಕೆ ಹಾಕ್ರಿ ನಿಮ್ಮ ಬಿಲ್ ಬೇಡಿಕೆ ಅದು ಹಾಕ್ರಿ ಬೇಕೇ ಬೇಕು ಬಿಲ್. ಕಬ್ಬಿನ ಬೆಲೆಯನ್ನ ಕೊಡದೇ ಇದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಮಹಾಕೃಷ್ಣ ಕಮತ್ ಅವರಿಗೆ, ಕಬ್ಬಿನ ಬಿಲ್ಲನ್ನು ಕೊಡದಂತ ಫ್ಯಾಕ್ಟರಿ ಮಾಲೀಕರಿಗೆ, ಕಬ್ಬಿನ ಬಿಲ್ಲನ್ನು ಕೊಡದಂತ ಮಾಲೀಕರಿಗೆ, ಭಾರತೀಯ ಕೃಷಿಕ ಸಮಾಜಕ್ಕೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಜೈ ಜವಾನ್. ಬೇಕೇ ಬೇಕು ಕಬ್ಬಿನ ಬಿಲ್ ಬೇಕಂತ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡುತ್ತಿರೋ ಕೇಂದ್ರ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ, ಭಾರತೀಯ ಕೃಷಿ ಸಮಾಜಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ. ಜೈ ಜವಾನ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ರೈತರಿಗೆ ಮೋಸ ಮಾಡುತ್ತಿರೋ ಫ್ಯಾಕ್ಟರಿ ಮಾಲಕರಿಗೆ, ರೈತರಿಗೆ ಮೋಸ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಮೋಸ ಮಾಡುತ್ತಿರೋ ಕೇಂದ್ರ ಸರ್ಕಾರಕ್ಕೆ. ಈ ಸರ್ಕಾರಕ್ಕೆ ಯಾವುದೇ ರೀತಿ ರೈತರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅವರು ಆಲಿಸಿದ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಕೃಷಿಕ ಸಮಾಜಕ್ಕೆ, ಭಾರತೀಯ ಕೃಷಿಕ ಸಮಾಜ ಸಂಘಟನೆಗೆ, ಭಾರತೀಯ ಕೃಷಿಕ ಸಮಾಜ ಸಂಘಟನೆಗೆ. ರಾಜ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಈಗ ಸುಮಾರು ಕಬ್ಬಿನ ಬಾಕಿ ಇನ್ನೂ 4 ತಿಂಗಳಾದರೂ ಕೂಡ 3,700 ಕೋಟಿಯಷ್ಟು ರೈತರಿಗೆ ಕೊಡಬೇಕಾದಂಥ ಬಾಕಿ ಉಳಿದಿದೆ. ತಾವು ಸುಮಾರು ಸರಿ ಎಲ್ಲ ಫ್ಯಾಕ್ಟ್ರಿಗಳಿಗೂ ಕೂಡ ಹೋದರೂ ಕೂಡ ಇವತ್ತು ಇನ್ನೂ ಮಟ್ಟ ರೈತರಿಗೆ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಕಬ್ಬು ತುಳಿಯಾಕ ಖರ್ಚು ಎಷ್ಟು ಬರ್ತತಿ, ಹಾಕಕ್ಕೆ ಎಷ್ಟು ಬರ್ತತಿ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ಈಗ ಕಬ್ಬು ಇದ್ದಂಥದ್ದು 40% ಇದ್ದರೆ ಇವತ್ತು ಈ ವರ್ಷ ಮತ್ತೆ 20% ಹೆಚ್ಚಾಗಿದೆ ಸರ್. ಸಾಕಷ್ಟು ಖರ್ಚು, ಒಂದು ಕಬ್ಬು 1 ಎಕರೆ ತುಳಿಯಾಕೆ 7,000 to 8,000 ಗೊಬ್ಬರ, ಅನೇಕ ಖರ್ಚುಗಳು. ಈಗ ಮಳೆ ಆಗ್ತಾ ಇದೆ, ಗೊಬ್ಬರ ಹಾಕಬೇಕು, ಮಕ್ಕಳ ಮದುವೆಗಳಿದ್ದಾವೆ, ಎಜುಕೇಷನ್ ಪರ್ಪಸ್ ಸಾಕಷ್ಟು ತೊಂದರೆಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಯಾವುದನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಸಕ್ಕರೆ ಸಚಿವರಾಗಿರ್ಬೋದು, ಯಾರು ಕೂಡ ಏನು ಕಿವಿ ಕೇಳದ ರೀತಿಯಲ್ಲಿ ಕೂತಿದ್ದಾರೆ. ಎಲ್ಲ ಸಕ್ಕರೆಯನ್ನು ಕೂಡ ಮಾರಿದ್ದಾರೆ ಸರ್ ಫ್ಯಾಕ್ಟ್ರಿಯವರು. ಸುಮಾರು ಫ್ಯಾಕ್ಟ್ರಿಗೆ ನಾವು ಅಡ್ಡಾಡಿ ಬಂದಿದ್ದೇವೆ. ಸಕ್ಕರೆ ಮಾರ್ಕೊಂಡು ಸಾಲ ಹರ್ಕೊತಾ ಇದ್ದಾರೆ ಹೊರತಾಗಿ ಕಬ್ಬಿನ ಬಿಲ್ಲನ್ನು ಹಾಕ್ತಾ ಇಲ್ಲ. ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಾವು. ತಾವು ಇದೇ ರೀತಿ ಮುಂದುವರೆದ್ರೆ ಕಬ್ಬಿನ ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕಾಗತ್ತೆ. ಯಾಕಂದ್ರೆ ತಾವು ಅರ್ಥ ಮಾಡ್ಕೋಬೇಕು, ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ರೈತರು ಸುಸೈಡ್ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ. ತಾವು ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಶುಗರ್ ಕೇನ್ ಕಮಿಷನರ್ ಆಗಿರ್ಬೋದು, ಇಮಿಡಿಯೇಟ್ ಆಗಿ ಸಕ್ಕರೆ ಬಿಲ್ಲನ್ನು ಹಾಕಲಿ. 1 ವಾರ ಗಡುವನ್ನು ತಗೊಂಡಿದ್ರು, 1 ವಾರ ಅಲ್ಲಿ 15 ದಿವಸ ಆದರೂ ಕೂಡ ಇನ್ನೂ ಹಾಕಿಲ್ಲ. ಇದೇ ರೀತಿ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಿಂದ ರೈತರು ಬಂದು ಜಿಲ್ಲಾಧಿಕಾರಿಗಳ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸನ್ನು ಬಂದ್ ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸುಮಾರು ಎಲ್ಲ ಫ್ಯಾಕ್ಟ್ರಿ ಉಳಿದಿದಾವೆ ಸರ್. ಒಂದು ಅರ್ಧ ಹಾಕಿದ್ದಾರೆ. ಈಗ ನಾವು ಒಂದು ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತೇನೆ ನಿಮಗೆ. 2,18,000 ಕಬ್ಬು ನುಡಿಸಿದ್ದಾರೆ ಸರ್. ಅದರಲ್ಲಿ 1,06,000 ಟನ್ನಿಂದ ಹಾಕಿದ್ದಾರೆ. 1,12,000 ಟನ್ನಿಂದ ಬಾಕಿ ಇದೆ ಸರ್. ಸುಮಾರು 37 ಕೋಟಿ ಬಾಕಿ ಐತೆ ಸರ್. ಅದೊಂದೇ ಫ್ಯಾಕ್ಟ್ರಿ, ಒಂದು ಸಣ್ಣ ಫ್ಯಾಕ್ಟ್ರಿದು ಹೇಳತ್ತೇನೆ ನಾನು ನಿಮಗೆ. ಇದೇ ರೀತಿ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಸರ್ ಅರ್ಧಕ್ಕೆ ಹೆಚ್ಚು ಉಳಿದಿದ್ದಾವೆ ಸರ್ ಬಿಲ್. 3,700 ಕೋಟಿ ಬಾಕಿ ಐತೆ ಸರ್ ರಾಜ್ಯಾದ್ಯಂತ ಟೋಟಲ್. ನಾಳೆ ನಾಡ್ದು ಆಗ್ತಾವಂತಾರೆ ಸರ್. ಈ ಡಿ ಸಿ ಅವರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಇವರು ನಾನು ಹೇಳ್ತೇನೆ ಅಂತಾರೆ. ಕಮಿಷನರ್ ಮಾತಾಡಿದ್ರು ಅವರು ಹೇಳ್ತಾವಂತಾರೆ ಸರ್.
ಒಂದು ವಾರ ಗಡುವು ತೊಗೊಂಡಿರೋ ತಮಗಾದ್ರೂ ಗೊತ್ತಿದ್ದದ ವಿಷಯ ಐತಿ. ಒಂದು ವಾರ ಅಲ್ಲ 15 ದಿವಸ ಆದರೂ 10 ದಿವಸ ಆಯ್ತು ಸರ್, ಇನ್ನೂ ಮಠ ಯಾರು ಹಾಕಿಲ್ಲ. ಮುಂದಿನ ನಡೆ ಅದ ಹೇಳ್ತಾ ಇದ್ದೇವಲ್ಲ ಸರ್, ತಾವು ಇದೇ ರೀತಿ ಮುಂದುವರೆದ್ರೆ ಉಗ್ರವಾದ ಹೋರಾಟವನ್ನು ನಾವು ಶುಗರ್ ಕೇನ್ ಕಮಿಷನರ್ ಆಫೀಸ್ಗೆ ಹಾಕಬೇಕಂತೇಳಿ ತಮ್ಮ ಮುಖಾಂತರ ಅದೆಲ್ಲ 90 ಕೋಟಿ ಬಂದಿದೆ ಸರ್. ಅದು 50 ರೂಪಾಯಿದಂತ ಹಾಕಿದ್ದಾರೆ. ಅದನ್ನು 14 ದಿವಸದ ಒಳಗಾಗಿ ಕಬ್ಬಿನ ಬಿಲ್ಲನ್ನು ಹಾಕಬೇಕು. ಇಲ್ಲ ಇದ್ದರೆ ಇಂಟ್ರೆಸ್ಟ್ ಹಾಕಿ ಅದು ಎಷ್ಟು ದಿವಸ ಆಗಿರ್ತತಿ ಅದರ ಬಡ್ಡಿ ಸಹಿತ ಹಾಕಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಸರ್. 4 ತಿಂಗಳಾಯ್ತು ಸರ್ ಕಬ್ಬು ಕಳಿಸಿ ರೈತರ. ಒಬ್ಬೊಬ್ಬರು 2.5 ತಿಂಗಳಾತು, 3 ತಿಂಗಳಾತು, 4 ತಿಂಗಳಾತು, ಇನ್ನೂವರೆಗೆ ಹಾಕಿಲ್ಲ. ಮಾಂತೇಶ್ ಕಮತ್ ಅಂತೇಳಿ ಸರ್. ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಬಿಲ್ಲಿಗಾಗಿ ಅನೇಕ ನಾವು ರೈತರು ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅರ್ಧ ಬಿಲ್ ಕೊಡೋದು, ಅರ್ಧ ಬಿಲ್ ಹಂಗೆ ಏನೋ ಒಂದು ಹರಕೆ ಸುದ್ದಿ ಹೇಳ್ಕೊಂತ ನಮ್ಮ ರೈತರನ್ನ ಮುಂದೂಡ್ತಾ ಇದ್ದಾರೆ ಬಿಲ್ಲು. ಈಗ ಅನೇಕ ನಮ್ಮ ರಾಜ್ಯಾಧ್ಯಕ್ಷರ ಮಾಂತೇಶ್ ಸರ್ ಅವರು ಹೇಳಿದ ಪ್ರಕಾರ ಮುಂದೂಡ್ಕೊಂತ ಹೊಂಟಾರ. ಹೀಗಾಗಿ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬಂದೆವು ನಾವು. ಯಾಕಂದ್ರೆ ಈಗ ಸಕಲಾದ ಒಂದು ವ್ಯವಸ್ಥೆ ಕಬ್ಬು ಕಳಿಸಿ 4 ತಿಂಗಳಾದರೂ ಇವತ್ತು ಯಾವುದೂ ಬಿಲ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದೇ ರೀತಿ ಅವರು ಮುಂದುವರೆದ್ರೆ ಕಾನೂನಿನ ಪ್ರಕಾರ 14 ದಿವಸದೊಳಗೆ ಅವರು ಕೊಡುವಂಥ ವ್ಯವಸ್ಥೆ ಯಾವ ಫ್ಯಾಕ್ಟ್ರಿ ಅವರು ಮಾಡ್ಕೊಂಡು ಬಂದಿಲ್ಲ. ಆ ಕಾರಣದಿಂದ ಅವರು ಏನಾರ ಎಚ್ಚೆತ್ತುಕೊಂಡು ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ಫ್ಯಾಕ್ಟ್ರಿ ಮಾಲೀಕರು ಇರ್ಬೋದು, ಈ ರೈತರ ಒಂದು ವ್ಯವಸ್ಥೆಗೆ ಅವರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನಮಾನದೊಳಗೆ ನಾವು ಉಗ್ರ ಹೋರಾಟವನ್ನು ಮಾಡಿ ನಾವು ಏನು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಈ ಬೆಳಗಾವಿದೊಳಗೆ ಮಾಡ್ತೀವಿ. ಅಲ್ಲ, ಸರ್ಕಾರದ ನಿಯಮಾವಳಿ ಪ್ರಕಾರ ಅವ್ರೆಲ್ಲ ಮಾಡ್ಬೇಕು. ಆದ್ರೆ ನಮ್ಮ ರೊಕ್ಕ ನಮಗೆ ಕೊಟ್ಟರೆ ಸಾಕು. ಮತ್ತು ಅವ್ರು ಏನೋ ಹೋರಾಟ ಮಾಡೇ ನಾವು ರೊಕ್ಕ ತಗೊಳ್ಳೋದಾದ್ರೆ ಆ ಕಾನೂನಿನ ಪ್ರಕಾರ ನಾವು ಬಡ್ಡಿ ಸಮೇತ ವಸೂಲಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಮಾನದೊಳಗೆ ಮಾಡೇ ಮಾಡ್ತೀವಿ. ಮುದುಕಣ್ಣ ಕಂಕೊಳ್ಳಿ.